6 ತಿಂಗಳು ಜೈಲುವಾಸ ಅನುಭವಿಸಿ ಹೊರಬಂದಿರೋ ಪವಿತ್ರ ಗೌಡ ಕಾಣದ ಕೈಗಳಿಂದ ಕುತಂತ್ರ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳುವ ಭಗವದ್ಗೀತೆಯ ಸಂದೇಶವನ್ನ ಉಲ್ಲೇಖಿಸುವ ಪೋಸ್ಟ್ ಹಾಕಿ ಸಂಚಲನ ಸೃಷ್ಟಿಸಿದ್ದಾರೆ. ಜೈಲಿನಿಂದ ರಿಲೀಸ್ ಆಗಿರುವ ಪವಿತ್ರ ಮೊದಲಿನಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ. ಹೇಗಿದ್ರೂ ಕೂಡ ಪವಿತ್ರ ಗೌಡ ಆಗಾಗ ಫೋಟೋ ಅಥವಾ ಸ್ಟೋರಿ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ. ಇದೀಗ ಪವಿತ್ರ ಗೌಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೂ ನ್ಯಾಯ ನೀಡುವನು ಅಂತ ಬರೆದಿರುವ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಪವಿತ್ರ ಗೌಡ ಪೋಸ್ಟ್ ವೈರಲ್ ಆಗ್ತಾ ಇದೆ. ಹಾಗೆಯೇ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಭಗವದ್ಗೀತೆ ಸಂದೇಶ ಹಾಕಿ ಪವಿತ್ರ ಗೌಡ ವಾರ್ನಿಂಗ್ ಕೊಟ್ರಾ ಅಥವಾ ತಮ್ಮ ತಪ್ಪಿನ ಅರಿವಾಗಿ ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಎಂಬ ಚರ್ಚೆ ಕೂಡ ಶುರುವಾಗಿದೆ.